ಆಕಾಶವಾಣಿ ದಸರಾ ಚಿಂತನ ಡಾಕ್ಟರ್ ಟಿ.ವಿ. ಸತ್ಯನಾರಾಯಣ ಅವರಿಂದ. ಮಾತೃದೇವತೆಯ ಉಪಾಸನೆಯ ಪರ್ವ ನವರಾತ್ರಿ. ಚಾಂದ್ರಮಾನ ವರ್ಷದ ಶರದೃತುವಿನಲ್ಲಿ ಆಶ್ವಯುಜ ಮಾಸದ ಮೊದಲ ದಿನ ಪಾಡ್ಯಮಿಯಿಂದ ಪ್ರಾರಂಭಿಸಿ ದಶಮೀ ಪೂರ್ತ 9 ರಾತ್ರಿ ಮತ್ತು 10 ಹಗಲುಗಳಲ್ಲಿ ನವರಾತ್ರಿ ಹಬ್ಬ. ಹೆಂಗಸರು, ಗಂಡಸರು, ಮಕ್ಕಳು ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಜಗನ್ಮಾತೆ ಅಂಬಿಕೆಯನ್ನು ಈ ಹಬ್ಬದಲ್ಲಿ ವಿನಮ್ರರಾಗಿ ಪೂಜಿಸುತ್ತಾರೆ. ಕನ್ನಡಿಗರು ಮಾತೃದೇವತೆಯ ಸಾಕಾರಳಾದ ಶ್ರೀ ಚಾಮುಂಡಾಂಬೆಯನ್ನು ಭಕ್ತಿ ಭಾವದಿಂದ ಪೂಜಿಸುವ ದೊಡ್ಡ ಹಬ್ಬ ನವರಾತ್ರಿಯಾಗಿದೆ. ದುರ್ಗಾ ದೇವಿಯ ಸ್ವರೂಪರೆಂದೇ 2 ವರ್ಷದಿಂದ 10 ವರ್ಷದ ಸಣ್ಣ ಸಣ್ಣ ಹೆಣ್ಣು ಮಕ್ಕಳನ್ನು ಪವಿತ್ರ ಪೀಠದಲ್ಲಿ ಕೂರಿಸಿ ಮಾಡುವ ಕನ್ಯಕಾ ಪೂಜೆ, ವೃದ್ಧ ದಂಪತಿಗಳನ್ನು ಪಾರ್ವತಿ ಪರಮೇಶ್ವರರೆಂದು, ಲಕ್ಷ್ಮೀನಾರಾಯಣರೆಂದು, ಬ್ರಹ್ಮ ಸರಸ್ವತಿಯರೆಂದು ಭಾವಿಸಿ ಮಾಡುವ ದಂಪತಿ ಪೂಜೆ, ಸುವಾಸಿನಿ ಪೂಜೆ, ಚಂಡಿಕಾ ಪಾರಾಯಣ, ಚಂಡಿಕಾ ಹೋಮ, ತರ್ಪಣ, ದಾನ ಧರ್ಮಗಳಿಗೆ ಈ ಹಬ್ಬದಲ್ಲಿ ವಿಶೇಷ ಮಹತ್ವವಿದೆ. ಮನೆಗಳಲ್ಲಿ ಗೊಂಬೆಗಳ ರೂಪದಲ್ಲಿ ಪಟ್ಟಕ್ಕೆ ಕುಳಿತು ಅಲಂಕೃತರಾಗಿ ತಾಯಿಯ ಪ್ರತೀಕರಾಗಿರುವ ಜಗನ್ಮಾತೆ ದುರ್ಗೆಯ ನಾನಾ ರೂಪಗಳನ್ನು ಪೂಜೆ ಮಾಡಿ ದಿನಕ್ಕೊಂದು ಸಿಹಿತಿಂಡಿಯನ್ನು ದೇವಿಗೆ ನಿವೇದನ ಮಾಡಿ ಭಕ್ಷಿಸುವ ಸದವಕಾಶ ಎಲ್ಲರಿಗೂ ಈ ಹಬ್ಬದಲ್ಲಿ ದೊರಕಿದೆ. ಆಶ್ವಯುಜ ಶುದ್ಧ ಮಾನವಮಿ ಬರಲೆಂದು ಹಾಡಿ ಕುಣಿದು ಕುಪ್ಪಳಿಸಿ ಕೋಲಾಟವಾಡುತ್ತಾ ಮನೆಗೆ ಬರುವ ಚಿಕ್ಕ ಚಿಕ್ಕ ಹೆಣ್ಣು ಗಂಡು ಮಕ್ಕಳಿಗೆ ಏನಾದರೂ ಒಂದು ಸಿಹಿ ಗೊಂಬೆ ತಿಂಡಿ ಕೊಡುವ ಸಂತಸದ ಹಬ್ಬ ಇದಾಗಿದೆ. ಸುಮಂಗಲಿ ನಾರಿಯರು ಆಶ್ವಯುಜ ಶುಕ್ಲ ಲಲಿತಾ ಪಂಚಮಿಯಂದು ತಮ್ಮ ಸುಖ, ಸಂತೋಷ, ದೀರ್ಘ ಸೌಮಂಗಲ್ಯ ಸಂಪದಾದಿಗಳನ್ನು ನೀಡುತ್ತಾಯೇ ಎಂದು ಸೌಭಾಗ್ಯ ಮಂಗಳದಾಯಿನಿ ಲಲಿತಾದೇವಿಯನ್ನು ಪೂಜಿಸಿ ಪ್ರಾರ್ಥಿಸುತ್ತಾರೆ. ನವರಾತ್ರಿಯಲ್ಲಿ ಲಲಿತಾ ಪಂಚಮಿ ವ್ರತವು ಸತಿ ಲಲನೆಯರಿಗೆ ಸಕಲ ಸನ್ಮಂಗಳಗಳನ್ನು ನೀಡುವ ಪರ್ವ. ಸಪ್ತಮಿ ತಿಥಿಯಂದು ಮನೆಗಳಲ್ಲಿ ಪುಸ್ತಕ ಮೊದಲಾದ ಓದು ಬರೆಯುವ ವಸ್ತುಗಳನ್ನು, ಸಂಗೀತ, ನೃತ್ಯ, ವಾದ್ಯ ಪರಿಕರಗಳನ್ನು ಇಟ್ಟು ಅವುಗಳಲ್ಲಿ ಸರಸ್ವತಿ ದೇವಿಯನ್ನು ಆವಾಹಿಸಿ ಎಲ್ಲ ಜನರು ಪೂಜೆ ಮಾಡುತ್ತಾರೆ. ದುರ್ಗಾ ದೇವಿಯು ಕನ್ಯೆಯರಿಂದ, ಮುತ್ತೈದೆ ಹೆಂಗಸರಿಂದ ಪೂಜೆಯನ್ನು ಮಾಡಿಸಿಕೊಳ್ಳುವ ಪವಿತ್ರವಾದ ಪುಣ್ಯ ಸಂದರ್ಭ ನವರಾತ್ರಿಯ ದುರ್ಗಾಷ್ಟಮಿಯಾಗಿದೆ. ಎಲ್ಲರಿಗೂ ಸಕಲ ಸಂಪತ್ತುಗಳನ್ನು ನೀಡಿ ಕಾಪಾಡುವ ತಾಯಿ ಮಹಾಲಕ್ಷ್ಮಿ. ನಮ್ಮ ದೇಹವನ್ನು ಪೋಷಿಸಿ ಕಾಪಾಡುವ ಆಹಾರ ಸಾಮಗ್ರಿಗಳು, ನಮ್ಮನ್ನು ವಿಪತ್ತುಗಳಿಂದ, ತೊಂದರೆಗಳಿಂದ ಕಾಪಾಡುವ ಆಯುಧಗಳು, ನಮ್ಮನ್ನು ಒಂದೆಡೆಯಿಂದ ಇನ್ನೊಂದೆಡೆ ಕರೆದೊಯ್ಯುವ ವಾಹನಗಳು ಎಲ್ಲವೂ ಮಹಾಲಕ್ಷ್ಮಿಯೇ ಆಗಿವೆ ಎಂದು ಜನರು ಭಾವಿಸಿ ನವಮಿಯಂದು ಆಯುಧಗಳಿಗೆ, ವಾಹನಗಳಿಗೆ, ಅಂಗಡಿ ಮುಂಗಟ್ಟುಗಳಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. ಹೀಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರಾಗಿ ಅವತರಿಸಿದ ಲೋಕಮಾತೆ ದುರ್ಗತಿ ನಾಶಿನಿ ದುರ್ಗಾ ಪರಮೇಶ್ವರಿ ದೇವಿಯ ಉಪಾಸನೆಯು ಈ ನವರಾತ್ರಿಯಲ್ಲಿ ಎಲ್ಲೆಡೆ ನಾನಾ ರೀತಿಯಲ್ಲಿ ನಡೆಯುತ್ತಾ ಬರುತ್ತಿದೆ. ಲೋಕದಲ್ಲಿ ಯಾವುದೇ ಜೀವಿಗೆ ಜನ್ಮ ಕೊಟ್ಟ ತಾಯಿಯೊಬ್ಬಳು ಮಾತ್ರವೇ ಎಲ್ಲರಿಂದಲೂ ಪೂಜಿಸಲ್ಪಡುವವಳು. ತಾಯಿಗಿಂತ ಬೇರೆ ದೇವರಿಲ್ಲ, ತಾಯಿಯೇ ಎಲ್ಲ ಎಂಬ ಲೋಕ ನುಡಿ ಎಲ್ಲರಿಗೂ ಗೊತ್ತಿದೆ. ಎಲ್ಲ ಜೀವಿಗಳಿಗೆ ಜ್ಞಾನ, ಬುದ್ಧಿ, ವಿವೇಕವನ್ನು ನೀಡುವ ತಾಯಿ ಮಹಾಸರಸ್ವತಿ. ಸಂಪದಾದಿಗಳನ್ನು ನೀಡಿ ಎಲ್ಲರನ್ನೂ ಕಾಪಾಡುವ ದೇವಿ ಮಹಾಲಕ್ಷ್ಮಿ. ಸ್ತ್ರೀ ಪುರುಷರು, ಮಕ್ಕಳು ಎಲ್ಲರಿಗೂ ಸುಖ, ಸಂತೋಷ, ದೀರ್ಘಾಯುಸ್ಸು, ಸೌಮಂಗಲ್ಯಗಳನ್ನು ನೀಡಿ ಕಾಪಾಡುವ ಮಾತೆ ಮಂಗಳಗೌರಿ ಪಾರ್ವತಿ. ನಮ್ಮನ್ನು ಹೊತ್ತು ಬೆಳೆಸುತ್ತಿರುವ ಭೂಮಿ, ನಮಗೆ ನೀರುಣಿಸುವ ನದಿ, ಸರೋವರಗಳು, ಜೀವಿಗಳ ಅಸ್ತಿತ್ವಕ್ಕೆ ಬೇಕಾದ ಆಹಾರ ಸಾಮಗ್ರಿಗಳು ಎಲ್ಲವನ್ನೂ ನೀಡುವ ವನ ಎಲ್ಲವೂ ನಮಗೆ ತಾಯಿಯೇ. ಭೂಮಾತೆ, ಜಲದೇವತೆ, ವನದೇವತೆ, ಗೋಮಾತೆ, ಕರ್ನಾಟಕ ಮಾತೆ, ಭಾರತ ಮಾತೆ, ವಿಶ್ವಮಾತೆ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುವ ಶಕ್ತಿ ದೇವತೆಯೇ ಈ ನವರಾತ್ರಿಯ 9 ದಿನಗಳಲ್ಲಿ ಪೂಜಿಸಲ್ಪಡುವವಳು. ಎಲ್ಲ ಜೀವ ಜಂತುಗಳ ಹುಟ್ಟು, ಅವುಗಳ ಆಶ್ರಯದ ಪ್ರತೀಕವೇ ಜನ್ಮ ನೀಡಿದ, ಸಾಕಿ ಸಲಹಿದ ತಾಯಿ ಮತ್ತು ಆ ತಾಯಿಯ ವಾತ್ಸಲ್ಯ ಶಕ್ತಿ. ಪಿತೃಗಳ ಅಮಾವಾಸ್ಯೆಯಾಗಿರುವ ಭಾದ್ರಪದ ಕೃಷ್ಣ ಪಕ್ಷದ ಮಹಾಲಯ ಅಮಾವಾಸ್ಯೆಯಲ್ಲಿ ಸಾಕಿ ಸಲಹಿ ಮುಂದೆ ತಂದ ಪಿತೃದೇವತೆಗಳಿಗೆ ತರ್ಪಣ, ಎಡೆ ಪೂಜೆ ಸಲ್ಲಿಸಿ ನಮಿಸಿದ ಮಾರನೆಯ ದಿನವೇ ಮಾತೃಶಕ್ತಿ ಸ್ವರೂಪಳಾದ ದುರ್ಗಾ ದೇವಿಯನ್ನು ಪೂಜಿಸಿ ತಲೆಬಾಗುವ ನವರಾತ್ರಿ ಹಬ್ಬವು ಬರುತ್ತದೆ. ಇದು ಎಲ್ಲ ಜನರಿಗೆ ಅಯಾಚಿತವಾಗಿ ದೊರಕಿರುವ ಮಹಾ ಸೌಭಾಗ್ಯ. ಡಾಕ್ಟರ್ ಟಿ.ವಿ. ಸತ್ಯನಾರಾಯಣ ಅವರಿಂದ ದಸರಾ ಚಿಂತನ ಕೇಳಿದಿರಿ.